ಇನ್ನು ರಾಧಿಕಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಬಂದಿರೋದು ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೇ ಹೇಳ್ಬೋದು, ಅಥವಾ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು. ಏಕೆಂತಂದರೆ ರಾಧಿಕಾ ಕುಮಾರಸ್ವಾಮಿ ಅವರು ಆಗ ನೀನಾಗಾಗಿ ಸಿನಿಮಾನು ಮಾಡಿದ್ರು. ಆ ಸಿನಿಮಾ ಹೇಗೆ ಬಂದಿತ್ತು ಅಂದರೆ ಪ್ರೇಮಿಗಳ ರಿಯಲ್ ಲೈಫ್ನಲ್ಲಿ ನಡೀತಿದ್ದೋ ಕಥೆ ಎಂಬ ರೀತಿಲಿ ಅಷ್ಟು ಮನೋಜ್ಞವಾದ ಅಭಿನಯದಿಂದನೇ ಬಿಂಬಿಸಿದ್ರು ಅಂತ ಹೇಳ್ಬೋದು. ಅವ್ರು ಇನ್ನೂ ಇತ್ತೀಚೆಗೆ ಬಂದಂಥ ಸ್ವೀಟಿ, ಅರುಂಧತಿ, ಭೈರಾದೇವಿ ಈ ಸಿನಿಮಾಗಳು ಕೂಡ ಹಿಟ್ ಆಗಲೇ ಇಲ್ಲ. ಏನು ಭೈರಾದೇವಿ ಸಿನಿಮಾ ಬಿಡುಗಡೆ ಬೇಡ ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಈ ಸಿನಿಮಾ ಏನಾದರೂ ಹಿಟ್ ಆಗಲಿಲ್ಲ ಅಂತಂದರೆ ಖಂಡಿತವಾಗಿ ನಾನು ಚಿತ್ರರಂಗದಿಂದ ದೂರ ಉಳಿತೇನೆ. ಹಾಗೆಂದರೆ ನಮ್ಮ ಸಿನಿಮಾ ನೀವು ಒಪ್ಪುತ್ತಿಲ್ಲ, ಹಾಗೆ ನಮ್ಮ ಕಥಾನೂ ಕೂಡ ಒಪ್ತಿಲ್ಲ, ಹಾಗೆ ನನ್ನ ನಾಯಕತ್ವವನ್ನು ಕೂಡ ಒಪ್ತಿಲ್ಲ ಅಂತ ಅನ್ಕೊಳ್ತೀನಿ ಅಂತ ಹೇಳಿದ್ರು ರಾಧಿಕಾ ಅವರು. ಭೈರಾದೇವಿ ಸಿನಿಮಾನೂ ಕೂಡ ಅಂಥ ಮಟ್ಟಿಗೆ ಹಿಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಇದರಿಂದನೂ ಕೂಡ ತುಂಬಾ ಬೇಸರ ವ್ಯಕ್ತಪಡಿಸೋರು. ಹೀಗಾಗಿ ಈಗ ಸಂಪೂರ್ಣವಾಗಿ ಉದ್ಯಮದ ಕಡೆ ಒಲವು ಕೊಟ್ಟಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅವ್ರದ್ದಂಥ ದೊಡ್ಡ ದೊಡ್ಡ ಇಟ್ಟಿಗೆ ಫ್ಯಾಕ್ಟ್ರಿಗಳು ಹೊಂದಿದ್ದಾರೆ, ಮತ್ತು ರಿಯಲ್ ಎಸ್ಟೇಟ್ಗಳು ಹೊಂದಿದ್ದಾರೆ, ರೆಸಾರ್ಟ್ಸ್ ಹೊಂದಿದ್ದಾರೆ. ಈಗ ಅದನ್ನೇ ನೋಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಲಾಗಿದೆ. ಈ ಮೂಲಕ ಕನ್ನಡ ಚಿತ್ರರಂಗ ಒಂದು ಅದ್ಭುತವಾದಂಥ ಮುದ್ದಾಗಿರುವಂಥ ಒಂದು ನಟಿಯನ್ನು ಕಳೆದುಕೊಂಡಿದೆ ಅಂತ ಹೇಳ್ಬೋದು. ಈ ಮೂಲಕ ರಾಧಿಕಾ ಕುಮಾರಸ್ವಾಮಿ ಅವರು ಏನಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.